ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವರು ಒಂಥರ ಲೆಜೆಂಡರಿ ಡೈರೆಕ್ಟರ್, ಆ್ಯಕ್ಟರ್, ಸಿಂಗರ್, ಸಾಕಷ್ಟು ಬಿರುದುಗಳು ಇವ್ರ ಹೆಸರಲ್ಲಿದೆ. ಅದಕ್ಕಿಂತ ವಿಶೇಷವಾಗಿ ಇವರು ಲೀಡರ್ ನಾನಲ್ಲ, ಪ್ರಜೆಗಳು, ಸಾಮಾನ್ಯ ಪ್ರಜೆಗಳು ಕೂಡ ಲೀಡರ್ ಆಗಬೇಕು ಅಂತ ಮಾಡಕೊಟ್ಟಿರೋ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸಾಕಷ್ಟು ವಿಚಾರಗಳನ್ನು ಅವ್ರ ಜೊತೆ ಚರ್ಚೆ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಮೊದಲನೇದಾಗಿ ಹೇಗಿದ್ದೀರಾ? ಆರಾಮು. ಓಕೆ. ಸೊ ಪ್ರಸ್ತುತ ಘಟನೆಗಳು, ವಿದ್ಯಮಾನಗಳು, ಸುದ್ದಿಗಳು ಎಲ್ಲ ನೋಡೇ ಇರ್ತೀರ. ಸೊ ಅದಕ್ಕಿಂತ ಮುಂಚಿತವಾಗಿ ಉಪೇಂದ್ರ ಸರ್ ಜೊತೆ ಫಸ್ಟ್ ಟೈಮ್ ಇಂಟರ್ವ್ಯೂ ಮಾಡ್ತಾಯಿದ್ದೀನಿ ಅಂತ ನಮ್ಮ ಸೀನಿಯರ್ಸ್ ಆಗಿರ್ಬೋದು, ನಮ್ಮ ಕೊಲೀಗ್ಸ್ ಆಗಿರ್ಬೋದು, ಎಲ್ಲರ ಒಂದು ಸಹಕಾರ ಕೇಳಿದೆ. ಸೊ ಉಪೇಂದ್ರ ಸರ್ ಜೊತೆ ಯಾವ ಥರ ಇದು ಮಾಡಬೇಕು, ಕ್ವಶನ್ ಏನಾದ್ರು ಅವರಿಗೆ ಸಪ್ರೇಟಾಗಿ ರೆಡಿ ಮಾಡಬೇಕಾ, ಯಾವ ಥರ ಅಂತ ಅವ್ರು ಇಷ್ಟೇ ಹೇಳಿದ್ದು. ಉಪೇಂದ್ರ ಸರ್ಗೆ ಯಾವುದೇ ಕ್ವಶನ್ ರೆಡಿ ಮಾಡೋಕ್ಕೆ ಹೋಗ್ಬೇಡ, ಅವ್ರ ಬಗ್ಗೆ ಏನು ಗೊತ್ತಿದೆ ಅಷ್ಟನ್ನು ಕೇಳು, ರಿಯಲ್ ಆಗಿ ಕೇಳು, ರಿಯಲಿಸ್ಟಿಕ್ ಆಗಿ ಕೇಳು, ಅವರು ಅದೇ ಥರ ಆನ್ಸರ್ ಮಾಡ್ತಾರೆ ಅಂತ. ಸೊ ಅದೇ ಥರನೇ ಮಾತಾಡ್ತಾ ಹೋಗೋಣ ಸರ್. ಸೊ ಮೊದಲನೇದಾಗಿ ಸರ್, ನಿಮ್ಮ ಪ್ರಜಾಕೀಯ ಪಕ್ಷ ಇವಾಗ ಪ್ರೆಸೆಂಟ್ ಚರ್ಚೆಲಿರೋ ವಿಷಯ, ನೀವು ಮತ್ತು ಪ್ರಜಾಕೀಯ ಏನು ಹೇಳ್ತೀರಾ? ಏನಕ್ಕೆ ಇವಾಗ ಪ್ರಸ್ತುತ ಇದ್ದಕ್ಕಿದ್ದಂಗೆ ಇದಾಯಿತು? ನೀವು ಸ್ಟಾರ್ಟಿಂಗಿಂದನೂ ಕೂಡ ಚರ್ಚೆಲಿರೋ ವಿಷಯನೇ, ಪ್ರಜಾಕೀಯ ಪಕ್ಷನೂ ಅಷ್ಟೇ, ನೀವು ಅಷ್ಟೇ. ಇವಾಗ ಏನಂತಂದರೆ ತಮಿಳುನಾಡು ಎಲೆಕ್ಷನ್ ಆದ ತಕ್ಷಣ ಒಬ್ಬ ಆ್ಯಕ್ಟರ್ ಲೀಡಾಗಿ, ಅಂದರೆ CM ಕ್ಯಾಂಡಿಡೇಟ್ ಆಗೋಷ್ಟು ಲೀಡಾಗಿ ಆ ಒಂದು ಪಕ್ಷವನ್ನು ಮುನ್ನಡೆಸಿದ್ದಾರೆ. ಸೊ ನಮ್ಮ ಕರ್ನಾಟಕದಲ್ಲೂ ಕೂಡ ಅಂಥ ಒಂದು ಚಾನ್ಸ್ ಇರೋ, ಸಾಧ್ಯತೆ ಇರೋ, ಅಂದರೆ ಆ ಸಾಮರ್ಥ್ಯ ಇರೋ ವ್ಯಕ್ತಿ, ನಟ ಅಂದರೆ ಅದು ಉಪೇಂದ್ರ ಅಂತ ಎಲ್ಲ ಚರ್ಚೆ ಮಾಡ್ತಿದ್ದಾರೆ. ಅಲ್ಲ, ಅದು ಮುಂಚೆಯಿಂದನೂ ಹೇಳ್ತಾ ಬರ್ತೀನಿ. ಗುಡ್. ಆ್ಯಕ್ಚುಲಿ ಅವ್ರು ವಿಜಯ್ ಅವರು ಈಗ ಆ ಥರ ಒಂದು ಅದ್ಭುತವಾದಂಥ ಒಂದು ಬದಲಾವಣೆ ಅಂತ ಏನು ಬೇಕಾದ್ರೆ ಹೇಳ್ಬೋದು. ಬದಲಾವಣೆ ಅನ್ನೋದಕ್ಕಿಂತ ಆ ಥರ ಆರ್ಟಿಸ್ಟ್ಗಳು ಬಂದಿದ್ದಾರೆ. NT ರಾಮರಾವ್ ಅವ್ರು ಮಾಡಿದ್ದಾರೆ, MGR ಅವ್ರು ಮಾಡಿದ್ದಾರೆ. ಓಕೆ, ಆ ಥರ ತುಂಬ ಆರ್ಟಿಸ್ಟ್ಗಳು ರಾಜಕೀಯಕ್ಕೆ ಬಂದಿದ್ದಾರೆ. ಹೌದು. ಜಯಲಲಿತಾ ಅವರು ಎಲ್ಲ ಮಾಡಿದ್ದಾರೆ. ಪವನ್ ಕಲ್ಯಾಣ್, ಏನಂದರೆ ಪವನ್ ಕಲ್ಯಾಣ್ ಅವರು ಮೇಯ್ನಾಗಿ. ಸೊ ಇಷ್ಟೆಲ್ಲ ಇರಬೇಕಾದ್ರೆ ಇಲ್ಲೇನೆಂದರೆ ನನಗನ್ಸಿದ್ದಂದರೆ ತುಂಬ ಜನ ಯಂಗ್ಸ್ಟರ್ಸ್ಗಳು ಎಲೆಕ್ಷನ್ ಬಗ್ಗೆ ಇಂಟ್ರೆಸ್ಟ್ ತೋರಿಸಿ ವೋಟ್ ಹಾಕಿದ್ದಾರೆ. ಅದು ಭಾಳ ದೊಡ್ಡ ಬದಲಾವಣೆ. ಹೌದು, ಅದೇ ಸರ್. ಅಂದರೆ ತಮಿಳುನಾಡಲ್ಲಿ ಈಗ ಅಂದರೆ ಅಂಕಿಅಂಶ ನೋಡೋದಾದರೆ ಮಹಿಳೆಯರು ಮತ್ತು ಈ ಥರ ಜೆನ್ಜಿ ಅಂತ ಹೇಳ್ತಾರೆ, ಯುವ ಪೀಳಿಗೆ, ಇವರೇ ಜಾಸ್ತಿ ಸಪೋರ್ಟ್ ಮಾಡ್ತಿದ್ದಾರೆ. ಅಂದರೆ ಒಂದು ಕಡೆ ಅವರ ಪಕ್ಷ ಸಿದ್ಧಾಂತ, ಅವರ ಒಂದು ಏನು ಹೇಳ್ತಾರೆ ಪ್ರಣಾಳಿಕೆ ಆಗಿರ್ಬೋದು, ಅದೆಲ್ಲ ಒಂದು ಕಡೆ ಆದರೆ ಜನ ಎಲ್ಲ ಡಿಸೈಡ್ ಮಾಡಿದ್ದಾರೆ. ಅಂದರೆ ಹೌದು, ನಟ ಅನ್ನೋದು ಒಂದು ಕಡೆ ಆಗಲಿ, ಏನೋ ಒಂದು ಬದಲಾವಣೆ ತರ್ತಾರೆ, ಅವ್ರಿಗೆ ನಾವು ವೋಟ್ ಹಾಕಬೇಕು. ನೋಡಿದ್ದೀವಿ ಸಾಕಷ್ಟು ಪಕ್ಷಗಳು, ಹಳೆ CMಗಳು ನೋಡಿದ್ದೀವಿ, ಅಂಥ ಬದಲಾವಣೆ ಇಲ್ಲ ಅಂತ ಒಂದು ಬದಲಾವಣೆ ತರೋದಕ್ಕೆ ಒಂದು ಮತ ಹಾಕಿದ್ದಾರೆ. ಅದು ಸಕ್ಸಸ್ ಆಗಿದೆ. ಸೊ ಕರ್ನಾಟಕದ ಪ್ರೆಸೆಂಟ್ ರಾಜಕೀಯದ ಬಗ್ಗೆ, ನಿಮ್ಮ ಪಕ್ಷದ ಬಗ್ಗೆ ಈಗ ಏನೇನು ಮಾಡ್ತಾ ಇದ್ದೀರ ಅನ್ನೋದ್ರ ಬಗ್ಗೆ ಹೇಳಿದ್ರೆ. ಅಲ್ಲ, ಏನಿಲ್ಲ, ನಿಮಗೆ ಗೊತ್ತಿರೋಂಗೆ ಮೊನ್ನೆ ನಾನು ಒಂದು ಆ್ಯಪ್ ಏನೋ ಇದು ಮಾಡಿದೆ. ಹೌದು. ಆ ಆ್ಯಪ್ ಹೆಂಗಿದೆ ಅಂದರೆ ಅದರಲ್ಲಿ ನೀವು ವೋಟ್ರಾಗೂ ಎಂಟ್ರ್ ಆಗ್ಬೋದು, ಆಸ್ಪಿರೆಂಟಾಗಿ ಎಂಟ್ರ್ ಆಗ್ಬೋದು. ಅಂದರೆ ಆಕಾಂಕ್ಷಿಯಾಗಿ ನಾನು ಎಲೆಕ್ಷನ್ ನಿಂತ್ಕೊಬೇಕು ಅಂದರೆ ಯಾರು ಬೇಕಾದ್ರೂ ಅದರೊಳಗೆ ಬರ್ಬೋದು. ಅದರೊಳಗೆ ಒಂದಷ್ಟು ವೋಟರ್ಸ್ ಇರ್ತಾರೆ. ಓಕೆ. ಆ ವೋಟರ್ಸು ಇವರು ಇಂಟರ್ ಕನೆಕ್ಟ್ ಮಾಡಿದ್ದೀವಿ ಅಷ್ಟೇ. ಏನು ಹೇಳಿ, ಆ ಆಕಾಂಕ್ಷಿನ ಮತದಾರರನ್ನ ಇಂಟರ್ ಕನೆಕ್ಟ್ ಮಾಡಿದ್ದೀವಿ. ಮತದಾರರು ಆಕಾಂಕ್ಷಿನ ಅವ್ರ ಕ್ಷೇತ್ರ ಯಾರು ನಿಂತಿಯ ನೋಡ್ಬೋದು, ಅವ್ರ ಜೊತೆ ಮಾತಾಡ್ಬೋದು, ಅವ್ರಿಗೆ ರೇಟಿಂಗ್ ಕೊಡ್ಬೋದು. ಅವ್ರಿಗೆ ಏನು ಅನ್ಸುತ್ತೆ, ಕಳಪೆನಾ, ಬೆಟ್ರಾ, ಗುಡ್ಡಾ, ಎಕ್ಸಲೆಂಟಾ, ಆ ಥರ ಇದೆ. ಆ ಥರ ಮಾಡೋ ಒಂದು ವ್ಯವಸ್ಥೆ ತಂದಿದ್ದೀವಿ. ಅಂದರೆ ಇಂಡೈರೆಕ್ಟಾಗಿ ಪಾರ್ಟಿ ಟಿಕೆಟ್ ಕೊಡೋ ಬದಲು ಈಗ ಜನನೇ ಟಿಕೆಟ್ ಕೊಟ್ಟಂಗೆ ಇರುತ್ತದು. ಓಕೆ. ಸೊ ಜನ ಇನ್ವಾಲ್ವ್ ಆಗಬೇಕಷ್ಟೇ. ಸೊ ಅದೇ ಸರ್, ನೀವು ಹೇಳಿದಾಗ ಈಗ ಒಂದು ಯಾವುದೋ ಒಂದು ಕ್ಷೇತ್ರ ತಗೊಳ್ಳೋಣ, ಅಲ್ಲಿ ನಿಮ್ಮ ಪಕ್ಷದಿಂದನೇ ಆಸ್ಪಿರೆಂಟ್ಗಳು ಒಂದು 2-3 ಜನ ಇರ್ತಾರೆ. ಸೊ ನೀವು ಅಲ್ಲಿ ಸೆಲೆಕ್ಟ್ ಮಾಡಿದ್ರೆ ಜನಗಳಿಗೆ ಬಿಡ್ತೀರಾ ಅಂತ? ಅಲ್ಲಲ್ಲ, ಇದು ಜನಗಳೇ ಸೆಲೆಕ್ಟ್ ಮಾಡೋ ಥರ ಒಂದು ಪ್ರೋಸೆಸ್ ಇದೆ. ಓಕೆ. ಏನು ಹೇಳಿ, ನೀವೇ ಅವ್ರನ್ನ ಇಂಟರ್ವ್ಯೂ ಮಾಡ್ಬೋದು, ನೀವೇ ನೋಡ್ಬೋದು, ಮಾತಾಡಿಸ್ಬೋದು. ನೀವೇನು ಪರ್ಸ್ನಲಾಗಿ ಹೋಗೋದು ಬೇಕಾಗಿಲ್ಲ, ಹೋಗ್ಬೇಕು ಅಂದ್ರೂ ಹೋಗ್ಬೋದು. ಓಕೆ. ಇಲ್ಲ, ನೀವು ಕೂತಲ್ಲಿಂದನೇ ಮಾತಾಡ್ಬೋದು ಅವ್ರ ಹತ್ರ. ಅವರೇ ನಿಮಗೆ ಇದು ಆಪ್ಷನ್ ಕೊಡ್ತಾರೆ, ನಾನು ವಿಡಿಯೋ ಕಾಲಲ್ಲಿ ಬರ್ತೀನಿ ಮಾತಾಡಿ ಅಂತಾರೆ. ಸೊ ಈ ಥರ ಒಂದು ವ್ಯವಸ್ಥೆ ಇದೆ ಅಲ್ಲಿ ನೀವು ನೋಡ್ಬಿಟ್ಟು ರೇಟ್ ಮಾಡ್ಬೋದು ಅವ್ರನ್ನ. ಓಕೆ. ಸೊ ಆ ಥರ ಕರೆಕ್ಟ್ ಸರ್. ಅಂದರೆ ನಿಮ್ಮ ಒಂದು ಪ್ಲ್ಯಾನ್ ಆಗಿರ್ಬೋದು, ಈಗಿನ ಸಿಚುವೇಶನ್ಗೆ ಎಲ್ಲರೂ ಕೂಡ ಡಿಜಿಟಲ್ ಯುಗದಲ್ಲಿದ್ದಾರೆ, ಎಲ್ಲರೂ ಕೂಡ ಮೊಬೈಲ್ ಇರುತ್ತೆ, ಯಾವಾಗ ಬೇಕಾದ್ರೂ ಯಾರನ್ನು ಚೆಕ್ ಮಾಡ್ಬೋದು, ವಿಡಿಯೋ ಕಾಲ್ ನೀವು ಹೇಳ್ದಂಗೆ ಪಾಸಿಬಲ್ ಇದೆ. ಸೊ ಈ ಪ್ಲ್ಯಾನ್ಗಳು ನಮ್ಮ ಸಂಪೂರ್ಣ ಕರ್ನಾಟಕದ ಎಲ್ಲ ಯುವ ಪೀಳಿಗೆ ಹೊರತುಪಡಿಸಿ ಎಲ್ರಿಗೂ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತಾ ಅಂತ? ಅಲ್ಲ, ನೋಡೋಣ. ಅದು ಡಿಪೆಂಡಿಂಗ್ ಅಪಾನ್ ಮತ್ತೆ ವೋಟರ್ಸೇ. ಓಕೆ. ಏನು ಹೇಳಿ, ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ, ಅದ್ರ ಬಗ್ಗೆ ಪಬ್ಲಿಸಿಟಿನೂ ಮಾಡ್ತಾ ಇದ್ದೀನಿ. ಸೊ ಇವಾಗ ಇದು ಮಾಡಿರೋದೇ GBA ಎಲೆಕ್ಷನ್ಗೆ. ಓಕೆ. ಮೇಯ್ನಾಗಿ ಸದ್ಯದಲ್ಲೇ ಬರ್ತಾ ಇದೆ ಅಂತ ಇದ್ದಾರೆ. ಕಾರ್ಪೊರೇಟರ್ಗಳನ್ನ ಅವರೇ ಸೆಲೆಕ್ಟ್ ಮಾಡಿ, ಅವರೇ ಇದು ಮಾಡಿ, ಅವರೇ ಕಳಿಸ್ಬೋದು ಇವಾಗ ಎಲೆಕ್ಷನ್ಗೆ. ಆ ಒಂದು ಸಿಸ್ಟಮ್ ಮಾಡಿದ್ದೀವಿ. ನೋಡೋಣ ಅದು ಎಷ್ಟರ ಮಟ್ಟಿಗೆ ಇದಾಗುತ್ತೆ, ಎಷ್ಟರ ಮಟ್ಟಿಗೆ ಯುವಕರು ಅದರೊಳಗೆ ಭಾಗವಹಿಸ್ತಾರೆ, ಎಷ್ಟರ ಮಟ್ಟಿಗೆ ಅದ್ರ ಬಗ್ಗೆ ಒಬ್ರಿಗೊಬ್ರು ಹೇಳ್ತಾರೆ. ಆ ಒಂದು ಬದಲಾವಣೆ ಅನ್ನೋದು ಇಲ್ಲಿದೆ. ಓಕೆ. ನೀವೇನು ಬದಲಾವಣೆ ಕೇಳ್ತಿದ್ದೀರೋ, ಇವಾಗ ನಾನು ಮತ್ತೆ ಪಾರ್ಟಿ ನನ್ನ ಕಡೆಯಿಂದ 4 ಜನ ನಿಲ್ಲಿಸ್ತೀನಿ ಅನ್ಕೊಳ್ಳಿ. ಹೌದು. ಓಕೆನಾ, ಅದು ಮತ್ತೆ ಮಾಡಿರೋದೆ, ಮತ್ತೆ ಅದು ಬದಲಾವಣೆ ಅನ್ಸಲ್ಲ ಅಲ್ವಾ? ಸೇಮ್ ಅದೇ ಥರ ನಿಲ್ಲಿಸ್ತೀನಿ, ಆಮೇಲೆ ನಾನೇನೋ ಮಾಡ್ತೀನಿ ಅಂತ ಏನೋ ಆಶ್ವಾಸನೆ ಕೊಡ್ತೀನಿ.
ಅದು ಏನು ಮಾಡ್ತೀವೋ ಬಿಡ್ತೀವೋ ಅನ್ನೋದು ಗೊತ್ತಿಲ್ಲ. ಅದು ಮುಂದೆ ಕಾದು ನೋಡಬೇಕಾಗಿದೆ. ಆ ಥರನೇ ಆಗುತ್ತಲ್ವಾ. ಸೊ ಬದಲಾವಣೆ ಅಂದರೆ ನನಗೆ ಇಲ್ಲಿಂದ ಬದಲಾವಣೆ ಆದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಓಕೆ, ಅಂದರೆ ರೂಟಿಂದನೇ ಬದಲಾವಣೆ ಆಗಬೇಕು. ಅಲ್ಲ, ಅದು ಆ್ಯಕ್ಚುಲಿ ಆಗಬೇಕಾಗಿರೋದೇ ಅಲ್ಲಿಂದ. ಓಕೆ. ಸೊ ಅದರ ನಡುವೆ ಇನ್ನೊಂದು ಏನಂದರೆ ಫ್ಯಾನ್ಸ್ ಆಗಿರ್ಬೋದು, ನಿಮ್ಮ ಪ್ರಜಾಕೀಯ ಪಕ್ಷದ ಕಾರ್ಯಕರ್ತರಾಗಿದ್ದವರು ಕೆಲವು ಟೈಮ್ ಗೊಂದಲಕ್ಕೆ ಒಳಪಡ್ತಾರೆ ಅಂತ. ಅಂದರೆ ಅವರ ನಿಮ್ಮ ಸಿದ್ಧಾಂತಗಳಿಗಾಗಿರ್ಬೋದು ಅಥವಾ ನೀವು ಹೇಳಿಕೆಗಳಿಂದ ಆಗಿರ್ಬೋದು. ಅಂದರೆ ಪ್ರಜೆಗಳು ನಾವು ಯಾರನ್ನು ಎಲೆಕ್ಟ್ ಮಾಡೋ ಅಂದರೆ ನೀವೇ ಲೀಡರ್ ಆಗ್ಬೋದು, ನೀವೇ ಕಂಟೆಸ್ಟ್ ಮಾಡಿ, ನೀವೇ ಅಭ್ಯರ್ಥಿಗಳಾಗಿ ಅಂತ ಹೇಳ್ತಾರೆ. ಸೊ ನಮಗೆ ಈಗ ಒಬ್ರು ಲೀಡರು ನಮ್ಮನ್ನ ಸೆಲೆಕ್ಟ್ ಮಾಡದೆ ಬಂದರೆ ನಾವು ಯಾವ ಥರ ಮಾಡೋದಕ್ಕೆ ಸಾಧ್ಯ ಅನ್ನೋ ಗೊಂದಲಲ್ಲಿ ಇರ್ತಾರೆ. ಅಲ್ಲ, ಸೆಲೆಕ್ಟ್ ನಿಮ್ಗೊಬ್ಬ ಲೀಡರ್ ಮಾಡಬೇಕು ಅಂದರೆ ಬೇರೆ ಪಕ್ಷಗಳು ಇದೆಯಲ್ವಾ, ಅಲ್ಲೋಗಿ ನೀವು ಟ್ರೈ ಮಾಡ್ಬೋದು. ನಾನು ಕಾರ್ಪೊರೇಟ್ರಾಗಿ ನಿಂತ್ಕೊಬೇಕು ಅಂತ ಟ್ರೈ ಮಾಡ್ಬೋದು. ಓಕೆ. ಇಲ್ಲೇನಂದರೆ ಇಲ್ಲಿ ಜನಗಳೇ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಆ ಥರ ಒಂದು ಪ್ರೋಸೆಸ್ ಇದೆ. ಓಕೆ. ಸೊ ಎರಡೂ ಇದೆ ನಿಮ್ಗೆ ಆಪ್ಷನ್. ಒಂದು ಪಾರ್ಟಿನೂ ಇದೆ, ಅಲ್ಲೂ ಹೋಗಿ ಟ್ರೈ ಮಾಡ್ಬೋದು. ನೀವು ತುಂಬ ಪಾರ್ಟಿಗಳು ಇದೆಯಲ್ಲ, ಕರೆಕ್ಟ್, ಅಲ್ಲಿ ಹೋಗಿ ನೀವು ಪ್ರಯತ್ನ ಪಡ್ಬೋದು. ಏನು ಹೇಳಿ, ಲೀಡ್ರ್ ಬೇಕು, ಲೀಡ್ರೇ ನಮ್ಮನ್ನು ಸೆಲೆಕ್ಟ್ ಮಾಡಲಿ, ಆ ಥರ ನನಗಿದ್ರೆ ಆಪ್ಷನ್ ಇದೆ. ಓಕೆ. ಪ್ರಜಾಕೀಯದಲ್ಲಿ ಆ ಥರ ಯಾವುದೇ ವ್ಯವಸ್ಥೆ ಇಲ್ಲ. ಇಲ್ಲ, ಆ ಥರ ವ್ಯವಸ್ಥೆ ಇಲ್ಲ, ಈ ಥರ ವ್ಯವಸ್ಥೆ ಇದೆ ಅಷ್ಟೇ. ಈಗ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.